ನಾಲ್ಕು ಪಟ್ಟು ಅರಳುವಂಥ ಹಗುರ ಪಳ್ಳು ಗರಿ ಗರಿ ಆಗಿರುವಂಥ ಟೊಮ್ಯಾಟೊ ಹಪ್ಪಳ ತಯಾರಿಸೋಣ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು ಟೊಮ್ಯಾಟೊ ಮತ್ತು ಸಬ್ಬಕ್ಕಿಯಿಂದ ಬಹಳ ರುಚಿಯಾಗಿರುವಂಥ ಈ ಹಪ್ಪಳ ತಯಾರಿಸಕತ್ತೀವಿ. ಇದನ್ನು ತಯಾರಿಸಕ್ಕೆ ಯಾವುದೇ ಥರದ ಮುಂಚಿತವಾಗಿ ತಯಾರಿ ಬೇಕಾಗಿಲ್ಲ. ಬರೀ ಸಬ್ಬಕ್ಕಿ ಮತ್ತು ಟೊಮ್ಯಾಟೊ ಇದ್ರೆ ಸಾಕು, ಇವನ್ನ ನೀವು ತಯಾರಿಸ್ಬೋದು. ಜಾಸ್ತಿ ತಡ ಮಾಡೋದು ಬೇಡ. ಬಹಳ ರುಚಿಯಾಗಿರುವಂಥ ಟೊಮ್ಯಾಟೊ ಮತ್ತು ಸಬ್ಬಕ್ಕಿ ಈ ಹಪ್ಪಳ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಈ ಹಪ್ಪಳ ತಯಾರ್ಸಕ್ಕೆ ನಮ್ಗೆ ಇಲ್ಲಿ ಟೊಮ್ಯಾಟೊ ಬೇಕಾಕ್ಕವು. ನಾನಿಲ್ಲಿ 4 ಟೊಮ್ಯಾಟೊ ತೊಗೊಂಡೇನಿ. ಹಿಂಗೆ ಪೂರ್ತಿ ಹಣ್ಣಾಗಿರ್ತಾವೆ ನೋಡ್ರಿ, ಕೆಂಪು ಇರ್ತಾವೆ ಅಂಥ ಟೊಮ್ಯಾಟೊನ ತೊಗೋರಿ. ಹಸಿರಿರೋ ಟೊಮ್ಯಾಟೊ ತೊಗೋಬೇಡ್ರಿ, ಇಲ್ಲಾಂದ್ರೆ ಹಪ್ಪಳಕ್ಕೆ ಕಲರ್ ಚಲೋ ಬರಂಗಿಲ್ಲ ಮತ್ತು ರುಚಿನೂ ಆಗಂಗಿಲ್ಲ. ಇವನ್ನ ಹಿಂಗೆ ಕಟ್ ಮಾಡ್ಕೊಂಡು ತೊಗೋರಿ, ಅಂದ್ರೆ ಒಳಗೆ ಏನಾರ ಹುಳುಕ್ ಹಿಡ್ದಿದ್ರು ಗೊತ್ತಾಕತ್ತಿ. ಇವನ್ನ ನಾನು ಒಂದ್ರಾಗ 4 ಹೋಳು ಮಾಡಾಕತ್ತೀನಿ. ಇದೇ ರೀತಿ ನಾವು ಉಳ್ದಿದ್ದು ಎಲ್ಲ ಟೊಮ್ಯಾಟೊನು ಹೆಚ್ಚಿ ತಗೊಳ್ಳೋಣ. ಹಿಂಗೆ ಎಲ್ಲ ಟೊಮ್ಯಾಟೊ ಕಟ್ ಮಾಡ್ಕೊಂಡ್ಮ್ಯಾಗ ಈಗ ಇವನ್ನ ನಾವು ಗ್ರೈಂಡ್ ಮಾಡಬೇಕು. ಮಿಕ್ಸಿ ಜಾರ್ನ್ಯಾಗ ಹಾಕಿ ಎಷ್ಟು ಆಕತ್ ನೋಡ್ರಿ ಅಷ್ಟು ಸಣ್ಣಕ್ಕೆ ಇವನ್ನ ರುಬ್ಕೊಂಡು ತಗೋರಿ. ಇದ್ರಾಗ ನೀರು ಹಾಕಬೇಡ್ರಿ, ಹಂಗೆ ರುಬ್ಕೊಂಡು ತಗೋಬೇಕು. ನೋಡ್ರಿ ಇಷ್ಟು ಸಣ್ಣಕ್ಕೆ ಇದನ್ನು ರುಬ್ಕೊಂಡ್ಮ್ಯಾಗ ಈಗ ಇದನ್ನು ನಾವು ಸೋಸ್ಕೊಂಡು ತಗೊಳ್ಳೋಣ. ಅಂದ್ರೆ ಇದ್ರಾಗ ಬೀಜ ಮತ್ತು ಸಿಪ್ಪಿ ಉಳ್ದಿರ್ತೈತೆ ನೋಡ್ರಿ, ಅದೆಲ್ಲ ಬ್ಯಾರೆ ಆಕತಿ. ಹಿಂಗೊಂದು ಸ್ವಲ್ಪ ದೊಡ್ಡ ಕಣ್ಣಿನ ಸಾನ್ಗೆ ಇರ್ತೈತಲ್ಲ ಅದ್ರಾಗ ಸೋಸ್ರಿ, ಅಂದ್ರೆ ಈಸಿ ಆಕತಿ. ಮತ್ತು ಹಿಂಗೆ ಸೌಟ್ನಿಂದ ಕಾಡ್ಸ್ತಾನೆ ಸೋಸ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಬೀಜ ಮತ್ತು ಸಿಪ್ಪಿ ಬ್ಯಾರೆ ಆಗೈತಿ, ಇದನ್ನು ತೆಗೆದು ಬಿಡ್ರಿ. ಇಲ್ಲಿ ನೋಡ್ರಿ ಸ್ಮೂತ್ ಟೊಮ್ಯಾಟೊ ಪ್ಯೂರಿ ರೆಡಿ ಐತಿ. ಈಗ ಇದನ್ನು ಹಿಂಗೆ ಇಟ್ಟು ನಾನಿಲ್ಲಿ 1 ಕಪ್ನಷ್ಟು ಸಬ್ಬಕ್ಕಿ, ಅಂದ್ರೆ ನಮ್ಮ ಕಡೆ ಇದಕ್ಕೆ ಸಾಬುದಾನಿ ಅಂತಾರ, ಇವನ್ನ ತೊಗೊಳಕತ್ತೀನಿ. ಇದ್ರಾಗ ಭಾಳ ದೊಡ್ಡ ಸೈಜ್ನು ಇರ್ತೈತಿ ಮತ್ತು ಇದಕ್ಕಿಂತ ಸಣ್ಣ ಸೈಜ್ನು ಇರ್ತೈತಿ. ಇದು ಮೀಡಿಯಮ್ ಸೈಜ್ ಐತಿ. ನೀವು ಬೇಕಂದ್ರೆ ಇದಕ್ಕಿಂತ ಸಣ್ಣ ಸಬ್ಬಕ್ಕಿ ಇರ್ತಾವೆ ನೋಡ್ರಿ, ಅವನು ತೊಗೋಬಹುದು. ಈಗ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ಪೂರ್ತಿ ಸಣ್ಣಕ್ಕೆ ಪುಡಿ ಮಾಡ್ಕೊಂಡು ತಗೋಬಾರ್ದು. ಇದ್ರಾಗ ಒಂದು ಸ್ವಲ್ಪ ಸಣ್ಣ ತುಂಡು ಉಳಿಲಿ, ಅಥವಾ ಇಡೀ ಸಾಬುದಾನಿ ಉಳಿದ್ರೂ ನಡಿತೈತಿ. ಅಂದ್ರೆ ಪೌಡರ್ನು ಇರಬೇಕು, ಸಣ್ಣ ತುಂಡುನು ಇರಬೇಕು, ಇಡೀ ಸಾಬುದಾನಿನೂ ಇರಬೇಕು. ಆ ರೀತಿ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನಮ್ಮ ಕಡೆ ಇದಕ್ಕೆ ಔಡ ಬೌಡ ಅಂತಾರ, ನಿಮ್ಮ ಕಡೆ ಏನಂತಾರ ಕಮೆಂಟ್ನಾಗ ತಿಳಿಸ್ರಿ. ಈಗ ಒಂದು ದೊಡ್ಡ ದಬ್ರಿ ತಗೊಂಡು ಇದ್ರಾಗ ನಾವು ಯಾವ ಕಪ್ನಿಂದ ಸಾಬುದಾನಿ ತಗೊಂಡಿದ್ವಿ ನೋಡ್ರಿ, ಅದ ಕಪ್ನಿಂದ 6 ಕಪ್ನಷ್ಟು ನೀರು ಅಳತಿ ಮಾಡಿ ಹಾಕ್ರಿ. 1-2 ಕಪ್ ನೀರು ಜಾಸ್ತಿ ಆದರೂ ನಡಿತೈತಿ, ಅಂದ್ರೆ 8 ಕಪ್ ಹಾಕಿದ್ರೂ ನಡಿತೈತಿ. ಯಾಕಂದ್ರೆ ನೆಕ್ಸ್ಟ್ ನಾವು ಇದನ್ನ ಕುದಿಸ್ತೀವಿ, ಆಗ ಇದ್ರಾಗ ನೀರು ಕಡಿಮೆ ಅನ್ಸಿದ್ರೆ ನಾವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕಾಕತಿ. ರೆಡಿ ಮಾಡಿಟ್ಟಿರೋ ಟೊಮ್ಯಾಟೊ ಪ್ಯೂರಿ ಇದ್ರಾಗ ಹಾಕಿ ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಈಗ ಇದನ್ನು ಗ್ಯಾಸ್ ಮ್ಯಾಗಿಟ್ಟು, ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ನೀರು ಬಿಸಿ ಆಗಕ್ಕೆ ಬಿಡ್ರಿ. ಇದನ್ನು ಹಿಂಗೆ ಕಾಡಿಸ್ತಾನ ನೀರು ಬಿಸಿ ಮಾಡ್ಕೊಂಡು ತಗೊಳ್ಳೋಣ. ಸ್ಟಾರ್ಟಿಂಗ್ನಾಗ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ನೀರು ಬಿಸಿ ಆಗಕ್ಕೆ ಬಿಡ್ರಿ. ಇದು ಹೆಂಗೆ ಬಿಸಿ ಆಕತ್ ನೋಡ್ರಿ, ಹಂಗೆ ಟೊಮ್ಯಾಟೊ ಬೆಂದು ಈ ಮಿಕ್ಸ್ಚರ್ ಒಂದು ಸ್ವಲ್ಪ ಗಟ್ಟಿ ಹಾಕ್ಕೊಂತ ಬರ್ತೈತಿ. ನಡುವ ಹಿಂಗೆ ಕಾಡಿಸ್ತಾನ ಇದನ್ನು ಬೇಯಿಸ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ನೀರಿನ ಕಲರ್ ಮುಂಚೆ ಲೈಟಾಗಿ ಕೆಂಪಿತ್ತು, ಈಗ ಇವು ಹೆಂಗೆ ಬಿಸಿ ಆಗಾಕತ್ತವು ಹಂಗೆ ಟೊಮ್ಯಾಟೊ ಬೆಂದು ಇದ್ರ ಕಲರ್ ಡಾರ್ಕ್ ಕೆಂಪು ಆಗಾಕತ್ತೈತಿ. ಇನ್ನೇನು ಇದಕ್ಕೆ ಕುದಿ ಬರ್ತೈತಿ. ಈ ಸ್ಟೇಜ್ನಾಗ ಇದ್ರಾಗ ನಾವೇನು ಗ್ರೈಂಡ್ ಮಾಡಿಟ್ಟಿದ್ವಿ ನೋಡ್ರಿ ಸಾಬುದಾನಿ, ಅವನ್ನ ಹಿಂಗೆ ಒಂದು ಕೈನಿಂದ ಸ್ವಲ್ಪ ಹಾಕ್ತಾ ಇನ್ನೊಂದು ಕೈನಿಂದ ಕಲಿಸ್ಕೊಂಡು ತಗೋರಿ. ಇಲ್ಲಿ ಗಮನ ಇರಲಿ, ನೀರಿಗೆ ಕುದಿ ಬಂದ್ಮ್ಯಾಗ ಸಾಬುದಾನಿ ಪುಡಿ ಹಾಕಬೇಡ್ರಿ. ಇನ್ನೇನು ನೀರಿಗೆ ಕುದಿ ಬರ್ತೈತೆ ಅನ್ನೋ ಸ್ಟೇಜ್ನಾಗ ಹಾಕಬೇಕು, ಇಲ್ಲಾಂದ್ರೆ ಇದ್ರಾಗ ಗಂಟಾಗೋ ಸಾಧ್ಯತೆ ಇರ್ತೈತಿ. ಅಕಸ್ಮಾತ್ ನೀರಿಗೆ ಕುದಿ ಬಂದೈತಂದ್ರೆ ಏನು ಮಾಡ್ರಿ, ಒಂದು ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡ್ರಿ. ಆಮ್ಯಾಗ ಸಾಬುದಾನಿ ಪುಡಿ ಹಾಕಿ ಕಲಸಿ ನಂತರ ಗ್ಯಾಸ್ ಆನ್ ಮಾಡ್ರಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಹಿಂಗೆ ಬಿಡದೆ ಕಾಡಿಸ್ತಾನ ಇದನ್ನು ಕುದಿಸಿ ತಗೊಳ್ಳೋಣ. ನಾವು ಇದನ್ನು ಸ್ವಲ್ಪ ಬಿಟ್ರೂ ಸಾಬುದಾನಿ ತಳಕ್ಕೆ ಗಟ್ಟಿಯಾಗಿ ಹೊತ್ತೈತಿ, ಅದರಿಂದ ಹಪ್ಪಳದ ಕಲರ್ ಮತ್ತು ಟೇಸ್ಟ್ ಎರಡೂ ಹಾಳಾಕತಿ. ಅದಕ್ಕೆ ಹಿಂಗೆ ಕಾಡಿಸ್ತಾನ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಟ್ಟು ಇದನ್ನು ಕುದಿಸ್ಕೊಂಡು ತಗೋಬೇಕು. ಈಗ ನೀವು ನೋಡಾಕತ್ತಿರ್ಬೋದು ಸಾಬುದಾನಿ ತುಂಡೇನದವು ನೋಡ್ರಿ, ಇವು ಬೆಳ್ಳಗೆ ಕಾಣಕತ್ತವು. ಆದರೆ ಈ ಮಿಕ್ಸ್ಚರ್ ಹೆಂಗೆ ಕುದಿತೈತಿ ನೋಡ್ರಿ, ಹಂಗೆ ಕ್ರಮೇಣ ಇದು ಟ್ರಾನ್ಸ್ಲೂಸೆಂಟ್ ಹಾಕ್ಕೊಂತ ಬರ್ತೈತಿ, ಅಂದ್ರೆ ಗಾಜ್ ಇರ್ತೈತಿ ನೋಡ್ರಿ, ಆ ಥರ ಕಾಣ್ತೈತಿ. ಸಾಬುದಾನಿ ಪುಡಿ ಹಾಕಿದ ಮ್ಯಾಗ ಇದನ್ನು ನಾನು ಕುದ್ಸಾಕತ್ತು 5 ನಿಮಿಷ ಆಗೈತಿ. ಅಂದ್ರೆ ಟೋಟಲ್ ಆಗಿ ಇಲ್ಲಿವರೆಗೂ ನಾನು ಇದನ್ನು 10 ನಿಮಿಷ ಕುದಿಸೇನಿ. ಮುಂಚೆ 5 ನಿಮಿಷ ಗ್ಯಾಸ್ ಹೈ ಫ್ಲೇಮ್ನಾಗ ಇಟ್ಟು ಆಮ್ಯಾಗ ನೀರಿಗೆ ಕುದಿ ಬರೋಕ್ಕಿಂತ ಒಂದು ಸ್ವಲ್ಪ ಮುಂಚೆ ನಾವು ಇದ್ರಾಗ ಸಾಬುದಾನಿ ಪುಡಿ ಹಾಕಿದ್ವಿ. ಸಾಬುದಾನಿ ಪುಡಿ ಹಾಕಿದ ಮ್ಯಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇಡ್ರಿ, ಆಮ್ಯಾಗ 5 ನಿಮಿಷ ಇದನ್ನು ಕುದಿಸ್ರಿ. ಸಾಬುದಾನಿ ಪುಡಿ ಬೆಂದು ನೀವೀಗ ನೋಡಾಕತ್ತಿರ್ಬೋದು ಮಿಕ್ಸ್ಚರ್ ಒಂದು ಸ್ವಲ್ಪ ಗಟ್ಟಿ ಹಾಕ್ಕೊಂತ ಬಂದೈತಿ, ಮತ್ತು ಇವು ಬೆಳ್ಳಗಿದ್ದು ನೋಡ್ರಿ ಈಗ ಟ್ರಾನ್ಸ್ಲೂಸೆಂಟ್ ಆಗ್ಯವು.
ಈ ಸ್ಟೇಜ್ನಾಗ ಇದ್ರಾಗ ಉಪ್ಪು ಮತ್ತು ಖಾರ ಹಾಕಬೇಕು. ಸಾಬುದಾನಿ ತುಂಡು ಹಿಂಗೆ ಚಂದಾಗ ಬೇಯಬೇಕು, ಅಂದ್ರನ ಹಪ್ಪಳ ಚಲೋತ್ನಾಗ ಬರ್ತವು. ನೀವು ಸಾಬುದಾನಿ ತುಂಡು ಚಂದಾಗ ಬೇಯಿಸ್ಲಿಲ್ಲ ಅಂದ್ರೆ ಹಪ್ಪಳ ಏನದು ನೋಡ್ರಿ ಒಂದು ಸ್ವಲ್ಪ ಹೊತ್ತು ಆದ್ಮ್ಯಾಗ ಅಂದ್ರೆ ಒಣಗಿದ ಮ್ಯಾಗ ಸೀಳ್ಬಿಡ್ತವು. ಅದಕ್ಕೆ ಈ ಸ್ಟೇಜ್ ಬಹಳ ಮುಖ್ಯ ಐತಿ. 1 ಚಮಚೆ ಅಷ್ಟು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಾನಿಲ್ಲಿ 1 ಚಮಚೆಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಉಪ್ಪು ಹಾಕೇನಿ. ಉಪ್ಪು ನೋಡ್ಕೊಂಡು ಹಾಕ್ರಿ, ಯಾಕಂದ್ರೆ ಹಪ್ಪಳ ಒಣಗಿದ ಮ್ಯಾಗ ಇದ್ರಾಗಿನ ನೀರಿನ ಅಂಶ ಎಲ್ಲ ಒಣಗಿ ಬಿಡ್ತೈತಿ. ಅದರಿಂದ ಉಪ್ಪು ಜಾಸ್ತಿ ಅನಿಸ್ತೈತಿ. ಇದನ್ನ ಕಲಿಸ್ಕೊಂಡು ತಗೊಳ್ಳೋಣ. ಈ ಮಿಕ್ಸ್ಚರ್ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು. ಮತ್ತು ಸಾಬುದಾನಿ ದೊಡ್ಡ ದೊಡ್ಡ ತುಂಡೇನದವು ನೋಡ್ರಿ, ಅವು ಇನ್ನೂ ಚಂದಾಗ ಬೆಂದಿಲ್ಲ. ಇನ್ನೊಂದು 5 ನಿಮಿಷ ಇದನ್ನ ಕುದಿಸ್ಕೊಂಡು ತಗೊಳ್ಳೋಣ. ಉಪ್ಪು ಮತ್ತು ಖಾರ ಹಾಕಿದ ಮ್ಯಾಗ ನಾನು ಇದನ್ನು ಇನ್ನೊಂದು 5 ನಿಮಿಷ ಕುದಿಸೇನಿ. ಅಂದ್ರೆ ಟೋಟಲ್ ಆಗಿ 15 ನಿಮಿಷ ಕುದಿಸಿದ ಮ್ಯಾಗ ಈಗ ನೀವು ಇಲ್ಲಿ ನೋಡಾಕತ್ತಿರ್ಬೋದು ಸಾಬುದಾನಿ ದೊಡ್ಡ ದೊಡ್ಡ ತುಂಡುನು ಚಂದಾಗ ಬೆಂದವು. ಈ ಸ್ಟೇಜ್ನಾಗ ಈಗ ಇದ್ರಾಗ ಜೀರಿಗೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಿಂಗೆ ಸಣ್ಣಕ್ಕೆ ಹೆಚ್ಚಿ ಹಾಕ್ರಿ. ಕೊತ್ತಂಬರಿ ಸ್ಕಿಪ್ ಮಾಡಬೇಡ್ರಿ, ಇದನ್ನ ಖಂಡಿತ ಹಾಕ್ರಿ. ಯಾಕಂದ್ರೆ ಇದನ್ನ ಹಾಕೋದ್ರಿಂದನ ನಾವು ಮಾಡಕತ್ತಿರೋ ಈ ಹಪ್ಪಳದ ಟೇಸ್ಟ್ ಏನೈತೆ ನೋಡ್ರಿ ಡಬಲ್ ಆಕತಿ. ಜೀರಿಗೆ ಯಾವಾಗಲೂ ಹಿಂಗೆ ಲಾಸ್ಟಿಗೆನ ಹಾಕ್ರಿ, ಇದರಿಂದ ಹಪ್ಪಳದ ಕಲರ್ ಎಫೆಕ್ಟ್ ಆಗಂಗಿಲ್ಲ. ಯಾಕಂದ್ರೆ ಜೀರಿಗೆ ನಾವು ಹೆಂಗೆ ಕುದಿಸ್ತೇವೆ ನೋಡ್ರಿ ಹಂಗೆ ಕಲರ್ ಬಿಡ್ತೈತಿ. ಸೊ ಅದಕ್ಕೆ ಲಾಸ್ಟಿಗೆ ಇದನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡು ತಗೋರಿ ಅಷ್ಟ. ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿದ ಮ್ಯಾಗ ಇದನ್ನು ನಾನು ಭಾಳ ಅಂದ್ರೆ ಒಂದು 2-3 ನಿಮಿಷ ಅಷ್ಟ ಕುದಿಸೇನಿ. ಇದನ್ನು ಭಾಳ ಕುದಿಸ್ಬೇಡ್ರಿ, ಇಲ್ಲಾಂದ್ರೆ ನಾವು ಹಾಕಿದ ಕೊತ್ತಂಬರಿ ಇದೆಲ್ಲ ಮೆತ್ತಗಾಗ್ಬಿಡ್ತೈತಿ, ಹಪ್ಪಳದಾಗ ಕಾಣಂಗ ಇಲ್ಲ. ಸೊ ನೋಡ್ರಿ ಹಿಂಗೆ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಂಡ್ ಮ್ಯಾಗ ಈಗ ಗ್ಯಾಸ್ ಆಫ್ ಮಾಡಿಬಿಡ್ರಿ. ಇದ್ರ ಕನ್ಸಿಸ್ಟೆನ್ಸಿ ನೀವು ಇಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ರೀತಿ ಇರಬೇಕು. ಅಕಸ್ಮಾತ್ ಇದು ಕುದಿಸ್ಬೇಕಾದ್ರೆ ಭಾಳ ಗಟ್ಟಿ ಆಗೈತಂತ ಅನ್ಸಿದ್ರ ನೀವು ಬೇಕಂದ್ರೆ ಇದ್ರಾಗ ಒಂದು 2 ಕಪ್ನಷ್ಟು ಅಥವಾ 1 ಕಪ್ನಷ್ಟು ಬಿಸಿ ನೀರು ಸೇರಿಸ್ಬಹುದು. ಯಾಕಂದ್ರೆ ಆರಿದ ಮ್ಯಾಗ ಈ ಮಿಕ್ಸ್ಚರ್ ಇನ್ನೂ ಗಟ್ಟಿ ಆಕತಿ. ಇದನ್ನ ಹಿಂಗ್ ಚೆಕ್ ಮಾಡಬೇಕು ನೋಡ್ರಿ, ಲಾಸ್ಟ್ ಡ್ರಾಪ್ ಬೀಳ್ಬೇಕಾದ್ರೆ ಎಳಿ ಥರ ಬರಾಕತ್ತೈತಿ. ಈ ಬ್ಯಾಟರ್ ಚಂದಾಗ ಬೆಂದೈತಿ. ಇಲ್ಲಿವರೆಗೂ ಟೋಟಲ್ ಆಗಿ ಇದನ್ನ ನಾನು 18ರಿಂದ 20 ನಿಮಿಷ ಕುದಿಸೇನಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಳ್ವಿ, ಒಂದು ಸ್ವಲ್ಪ ಆರಾಕ್ ಬಿಡ್ರಿ. ಇದನ್ನ ಹಿಂಗ ಕಾಡಿಸ್ತಾನ ಆರಿಸ್ರಿ. ಇದನ್ನ ನೀವು ಹಿಂಗ ಬಿಟ್ರ ಇದ್ರ ಮ್ಯಾಗಿನ್ ಲೇಯರ್ ಏನೈತಿ ನೋಡ್ರಿ ಅದು ಗಟ್ಟಿ ಆಗ್ಬಿಡ್ತೈತಿ. ಇದನ್ನ ಪೂರ್ತಿ ತಣ್ಣಗ ಮಾಡಬಾರ್ದು, ಒಂದ್ ಸ್ವಲ್ಪ ಉಗುರು ಬೆಚ್ಚಗಿರ್ತೈತಿ ನೋಡ್ರಿ, ಆಗನ ಇದರಿಂದ ಹಪ್ಪಳ ಹಾಕಕ್ ಶುರು ಮಾಡ್ರಿ. ಯಾಕಂದ್ರೆ ಇದು ಹೆಂಗ್ ಆರ್ತೈತಿ ನೋಡ್ರಿ ಹಂಗ ಕ್ರಮೇಣ ಗಟ್ಟಿ ಆಗ್ತಾ ಬರ್ತೈತಿ. ಒಂದೊಂದ್ ಸೌಟ್ನಷ್ಟು ಬ್ಯಾಟರ್ ತಗೊಂಡು ಇದನ್ನ ನೋಡ್ರಿ ಹಿಂಗ ಸ್ಪ್ರೆಡ್ ಮಾಡ್ರಿ. ಇವನ್ನ ಒಂದು ಸ್ವಲ್ಪ ದಪ್ಪನ ಹಾಕ್ರಿ, ಯಾಕಂದ್ರೆ ಆರಿದ ಮ್ಯಾಗ ಇವು ಭಾಳ ತೆಳ್ಳಗಾಕವು. ಇವನ್ನ ನೀವು ಮುಂಚೆನ ತೆಳ್ಳಗ ಹಾಕಿದ್ರೆ ಆಮ್ಯಾಗ ತೀರಾ ತೆಳ್ಳಗಾಗಿ ಇವನ್ನ ಕರಿಬೇಕಾದ್ರೆ ಹೊತ್ತೋಗ್ಬಿಡ್ತಾವು. ಇವನ್ನ ಕಡಕ್ ಬಿಸ್ಲಾಗ ಒಣಗಿಸಿದ್ರೆ ಒಂದು 2 ದಿನದಾಗ ಚಂದಾಗ ಒಣಗ್ತಾವು. ಇನ್ನು ಲಘು ಒಣಗ್ಬೇಕಂದ್ರೆ ಇವು ಮ್ಯಾಗ ಒಣಗ್ತಾವ್ ನೋಡ್ರಿ, ಆಗ ಇವನ್ನ ಹೊಳಸಿ ಹಾಕಿ ಒಣಗಿಸ್ರಿ, ಅಂದ್ರೆ ಜಲ್ದಿ ಒಣಗ್ತಾವು. ಹಪ್ಪಳ ಒಣಗಿದ ಮ್ಯಾಗ ನೋಡ್ರಿ ಈ ರೀತಿ ಬರ್ತಾವು. ನಾವು ಇದ್ರಾಗ ಹಾಕಿದ ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆ ಎಷ್ಟು ಚಂದ ಕಾಣಕತ್ತೈತಿ. ಹಪ್ಪಳ ಎಷ್ಟು ತೆಳ್ಳಗ ಟ್ರಾನ್ಸ್ಪರೆಂಟ್ ಆಗ್ಯವು. ನನ್ನ ಬೆರಳು ನಿಮ್ಗೆ ಕಾಣಕತ್ತಿರ್ಬಹುದು. ಇವನ್ನ ನೀವು ಹೊಳಸಿ ಹಾಕ್ಲಿಲ್ಲ ಅಂದ್ರೆ ಅಂಟ್ಕೊಂಡು ಹಿಂಗೆ ಫ್ಲ್ಯಾಟ್ ಆಗೇ ಇರ್ತವು. ಹೊಳಸಿ ಹಾಕಿದ್ರೆ ಒಂದು ಸ್ವಲ್ಪ ಶ್ರಿಂಕ್ ಹಾಕವು. ನೀವಿಲ್ಲಿ ನೋಡಾಕತ್ತಿರ್ಬಹುದು ನೋಡ್ರಿ ಈ ರೀತಿ. ಹಿಂಗೆ ಇವನ್ನ ಚಂದಾಗ ಒಣಗಿಸಿ ಏರ್ ಟೈಟ್ ಕಂಟೈನರ್ನ್ಯಾಗ ಸ್ಟೋರ್ ಮಾಡಿಡ್ರಿ. ಈಗ ಇವನ್ನ ಕರೆದು ನೋಡೋಣ. ಇವನ್ನ ಕರಿಯಾಕ ನಾನಿಲ್ಲಿ ಅಗಾರೋ ಟ್ರೈಪ್ಲೈ ಹನಿಕೋಮ್ ಪ್ಯಾನ್ ಯೂಸ್ ಮಾಡಾಕತ್ತೀನಿ. ಎಣ್ಣೆ ಕಡಕ್ ಬಿಸಿ ಆದ್ಮ್ಯಾಗ ಇವನ್ನ ಎಣ್ಣೆಗೆ ಹಾಕ್ರಿ, ಅಂದ್ರೆ ಇವು ಚಂದಾಗ ಅಳ್ಕೊಂತವು. ಸೂಪರ್ ನೋಡ್ರಿ, ಎಣ್ಣೆಗೆ ಹಾಕಿದ ತಕ್ಷಣ ಇದು ಎಷ್ಟು ಚಂದ ಅಳ್ಕೊಂತು. ಇದೇ ರೀತಿ ಇನ್ನೊಂದು 2 ಹಪ್ಪಳ ಕರೆದು ತೋರಿಸ್ತೀನಿ. ನೀವು ಬೇಕಂದ್ರೆ ಇನ್ನೊಂದು ಸೈಡ್ ನೋಡ್ರಿ ಫೋರ್ಕ್ನಿಂದ ಹಿಂಗ ಇದನ್ನ ಸ್ಟ್ರೆಚ್ ಮಾಡಿ ಹಿಡೀರಿ, ಅಂದ್ರೆ ಹಪ್ಪಳ ಬೆಂಡ್ ಆಗಂಗಿಲ್ಲ. ಪರ್ಫೆಕ್ಟ್. ಈ ಹಪ್ಪಳ ಕರಿಬೇಕಾದ್ರೆ ಒಂಥರ ಮಜಾನ ಅನಿಸ್ತೈತಿ, ಯಾಕಂದ್ರೆ ಹಪ್ಪಳ ಎಷ್ಟು ಸಣ್ಣದಿರ್ತೈತಿ. ಇದನ್ನ ಎಣ್ಣೆಗೆ ಹಾಕಿದ ಗುಟ್ಲೆ ಇದು ಅಳ್ಕೊಂಡು ಎಷ್ಟು ದೊಡ್ಡದಾಕತಿ ನೋಡ್ರಿ. ಇದ್ರಾಗ ನಾವು ಟೊಮೆಟೊ ಹಾಕಿ ಮಾಡೋದ್ರಿಂದ ಇವು ಭಾಳ ಅಂದ್ರೆ ಭಾಳ ರುಚಿ ಹಾಕವು. ಖಂಡಿತ ಇವನ್ನ ಒಂದ್ಸತಿ ಮಾಡ್ಕೊಂಡು ತಿನ್ರಿ. ಬರ್ರಿ ಇವು ಎಷ್ಟು ಪಳ್ಳು ಹಗುರ ಮತ್ತು ಗರಿ ಗರಿ ಆಗಿವೆ ಅಂತ ತೋರಿಸ್ಕೊಡ್ತೀನಿ. ಇದರ ಸೌಂಡ್ ಕೇಳಿದ್ರನ ನಿಮ್ಗೆ ಗೊತ್ತಾಗ್ತಿರ್ಬೋದು ಇವು ಎಷ್ಟು ಪಳ್ಳು ಮತ್ತು ಹಗುರ ಆಗ್ಯವಂತ. ನೋಡ್ರಿ, ಕರಿಯೋಕ್ಕಿಂತ ಮುಂಚೆ ಹಪ್ಪಳ ಹಿಂಗಿತ್ತು, ಅಳ್ಕೊಂಡು ಎಷ್ಟು ದೊಡ್ಡದಾಗೈತಿ. ಸೊ ಇವತ್ತಿನ ಈ ಟೊಮ್ಯಾಟೊ ಮತ್ತು ಸಬ್ಬಕ್ಕಿ ಹಪ್ಪಳ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ಇದೇ ಥರದ ಬಹಳಷ್ಟು ಹಪ್ಪಳದ ರೆಸಿಪೀಸ್ನ ನಾನು ಮುಂಚೆನೂ ನಿಮ್ಮ ಜೊತೆ ಶೇರ್ ಮಾಡೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿರಿ. ಇವು ಎಷ್ಟು ಪಳ್ಳಾಗ್ಯಾವ ಅಂದ್ರೆ ಇವನ್ನ ಬರೀ 2 ಬೆರಳಿನಿಂದ ಮುರಿಬಹುದು. ವಿಡಿಯೋದಾಗ ನಾನು ತಿಳಿಸಿದ ಅಳತಿ ಟಿಪ್ಸ್ ಟ್ರಿಕ್ಸ್ ಫಾಲೋ ಮಾಡಿ ನೀವು ಈ ಹಪ್ಪಳ ಮಾಡಿರಿ. ಭಾಳ ರುಚಿ ಆಕ್ಕವು, ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತವು.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಇದೇ ಥರದ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.